ಒಬ್ಬ ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನ ಇರಬಲ್ಲಳು? ಸ್ನೇಹಿತರೆ, ಈ ಪ್ರಶ್ನೆ ನಿಮ್ಮಲ್ಲಿ ತುಂಬಾ ಜನರಿಗೆ ಕಾಡುತ್ತಿರಬಹುದು. ಒಂದು ಗಂಡು ಮತ್ತು ಹೆಣ್ಣು ಸಂಭೋಗದಲ್ಲಿ ಭಾಗಿಯಾಗುವುದಕ್ಕೆ ಇಬ್ಬರೂ ಕೂಡ ತುಂಬಾನೇ ಆಸಕ್ತರಾಗಿರುತ್ತಾರೆ. ಹಾಗಾದ್ರೆ ಬನ್ನಿ, ಒಂದು ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನಗಳವರೆಗೆ, ಎಷ್ಟು ತಿಂಗಳಗಳವರೆಗೆ ಸಹಿಸಿಕೊಂಡು ಇರಬಲ್ಲಳು ಅನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಒಂದು ಹೆಣ್ಣು ಮತ್ತು ಗಂಡು ಮದುವೆಯಾದ ತಕ್ಷಣ ಮಿಲನವಾಗಲೇಬೇಕು. ಆಗ ಅವರ ಮಿಲನಕ್ಕೆ ಒಂದು ಅರ್ಥ ಬರುತ್ತದೆ. ಒಂದು ಗಂಡು ಮತ್ತು ಹೆಣ್ಣು ಮಿಲನವಾಗಬೇಕು ಅಂದ್ರೆ ಅವರ ಮದುವೆಯಾಗಬೇಕು. ಮದುವೆಯಾದ ತಕ್ಷಣ ಅವರು ಗಂಡ ಹೆಂಡತಿ ಆಗ್ತಾರೆ. ಆಗ ಇವರಿಬ್ಬರ ನಡುವೆ ಆಗುವ ಕ್ರಿಯೆ ಸಂಭೋಗ ಕ್ರಿಯೆ. ಭೋಗ ಕ್ರಿಯೆಯಲ್ಲಿ ಇಬ್ಬರೂ ಕೂಡ ಪರಸ್ಪರರು ಭಾಗಿಯಾಗುತ್ತಾರೆ. ಎಲ್ಲರೂ ತಿಳಿದಿರುವ ಹಾಗೆ ಗಂಡಿಗಿಂತ ಹೆಣ್ಣಿಗೆ 7 ಪಟ್ಟು ಸೆಕ್ಸ್ ಬಯಕೆ ಇರುತ್ತದೆ. ಇದನ್ನು ಹೆಂಗಸರು ಯಾರ ಮುಂದೆಯೂ ಹೇಳಿಕೊಳ್ಳದೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಿರುತ್ತಾರೆ. ಒಂದು ಹೆಣ್ಣು ತನ್ನ ಗಂಡನ ಬಳಿ ಅವಳಿಗಿರುವ ಎಲ್ಲ ಬಯಕೆಯನ್ನು ಹೇಳಿ ಅವಳ ಕಾಮದ ಬಯಕೆಯನ್ನು ತೀರಿಸಿಕೊಳ್ಳುತ್ತಾಳೆ. ಹೀಗೆ ಒಂದು ಹೆಣ್ಣಿಗೆ ಕಾಮದ ಬಯಕೆ ಎಷ್ಟು ಇದೆ ಅನ್ನೋದನ್ನ ಅರಿತುಕೊಳ್ಳಬಹುದು. ನಾವು ಹೇಳುತ್ತಿರುವ ಈ ವಿಷಯವನ್ನು ಸರಾಸರಿ ಆಧಾರದ ಮೇಲೆ ತಿಳಿದುಕೊಂಡರೆ ನಿಮಗೆ ಅತ್ಯುತ್ತಮವಾಗಿ ಈ ವಿಷಯ ಅರ್ಥವಾಗುತ್ತದೆ. ಒಂದು ಹೆಣ್ಣು ಸರಾಸರಿ 15 ರಿಂದ 20 ದಿನಗಳವರೆಗೆ ಸೆಕ್ಸ್ನಲ್ಲಿ ಭಾಗಿಯಾಗದೆ ಇದ್ದರೆ ಅವಳಿಗೆ ಯಾವ ತೊಂದರೆಯೂ ಕಾಡುವುದಿಲ್ಲ. ಆದರೆ ಇದು ಹೀಗೆ ಮುಂದುವರಿದು 30 ರಿಂದ 40 ದಿನಗಳವರೆಗೆ ಒಂದು ಹೆಣ್ಣು ಸಂಭೋಗ ಮಾಡದೆ ಇದ್ರೆ ಅವಳಿಗೆ ಅಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಹೆಂಗಸರು ಗಂಡಂದಿರ ಬಳಿ ಹೆಚ್ಚು ಸಮಯ ಕಳೆಯಲು ಇಷ್ಟಪಡುತ್ತಾರೆ. ಅವರ ಬಳಿ ಬಂದು ಕುಳಿತುಕೊಳ್ಳುವುದು, ಅವರ ತೊಡೆಗಳನ್ನು ಮುಟ್ಟುವುದು, ಅವರನ್ನು ಮುಖದಲ್ಲಿ ಮುಖ ಕೊಟ್ಟು ಮಾತನಾಡುವುದು ಮಾಡುತ್ತಾರೆ. ಇದರಿಂದಲೇ ಗಂಡಸರು ತಿಳಿದುಕೊಳ್ಳಬೇಕು ಅವಳಿಗೆ ಕಾಮದ ಬಯಕೆ ಹೆಚ್ಚಾಗಿದೆ. ಆ ಕ್ಷಣ ಒಂದು ಹೆಣ್ಣಿನ ಮೈ ಮುಟ್ಟಿದಾಗ ಅವರಿಗೆ ಮೈ ಎಲ್ಲ ರೋಮಾಂಚನವಾಗುತ್ತದೆ. ಅವಳು ಅವಳನ್ನೇ ಮರೆತು ಬಿಡುತ್ತಾಳೆ. ಇನ್ನು ಇದು ಹೀಗೆ ಮುಂದುವರೆದು 3 ರಿಂದ 4 ತಿಂಗಳುಗಳ ಕಾಲ ಒಂದು ಹೆಣ್ಣು ಸಂಭೋಗದಲ್ಲಿ ಭಾಗಿಯಾಗದೆ ಇದ್ದರೆ ಅವಳಿಗೆ ಯಾವುದೇ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ಅವಳು ನಿರಾಸಕ್ತಿಯಿಂದಲೇ ಮಾಡಲು ಶುರು ಮಾಡುತ್ತಾಳೆ. ಅವಳಿಗೆ ಫಿಸಿಕಲ್ ಅಟ್ರಾಕ್ಷನ್ ಇಲ್ಲದೆ ತುಂಬಾ ನೊಂದು ಹೋಗಿರುತ್ತಾಳೆ. ಆಗ ನಾವು ತಿಳಿದುಕೊಳ್ಳಬೇಕು ಇವಳಿಗೆ ಸೆಕ್ಸ್ನಲ್ಲಿ ತುಂಬಾ ಆಸಕ್ತಿ ಹೆಚ್ಚಾಗಿದೆ ಅಂತ. ಸ್ನೇಹಿತರೆ, ಒಂದು ಹೆಣ್ಣಿನ ಆಸೆಯನ್ನ, ಅವಳ ಬಯಕೆಯನ್ನು ಈಡೇರಿಸುವುದು ಒಂದು ಗಂಡಿನ ಕರ್ತವ್ಯ. ಇದು ಅವಳ ಜೀವನದಲ್ಲಾದರೂ ಸರಿ, ಅವಳ ಲೈಂಗಿಕ ಸಮಸ್ಯೆ ಎಲ್ಲಾದರೂ ಸರಿ. ಗಂಡನಾದವನು ಹೆಂಡತಿಯ ಎಲ್ಲ ಆಸೆಗಳನ್ನು ಈಡೇರಿಸಿದರೆ ಮಾತ್ರ ಒಂದು ಸಂಸಾರ ಚೆನ್ನಾಗಿ ಮುಂದೆ ಸಾಗುತ್ತದೆ. ಸಂಭೋಗದಲ್ಲಿ ಭಾಗಿಯಾಗದೇ ಇದ್ದರೆ ಅವಳನ್ನು ಮನವೊಲಿಸಿ, ಅವಳನ್ನು ಪ್ರೀತಿಸಿ, ಮುದ್ದಾಡಿಸಿ ಹತ್ತಿರಕ್ಕೆ ಕರೆದುಕೊಳ್ಳಿ. ಪ್ರಪಂಚದಲ್ಲಿ ಇರುವ ಎಲ್ಲ ಜೀವಿಗಳಲ್ಲಿ ಕಾಮದ ಬಯಕೆ ಇದ್ದೇ ಇರುತ್ತದೆ. ಸಂಭೋಗದ ಮೂಲಕ ಪ್ರತಿಯೊಬ್ಬರೂ ಆ ಶಕ್ತಿಯನ್ನು ಹೊಂದಿರುತ್ತಾರೆ. ಅಂತಹ ಶಕ್ತಿಯನ್ನು ಹೊಂದಿರುವಂತಹ, ಎಲ್ಲವನ್ನೂ ತಿಳಿದಿರುವಂತಹ ಮಾನವರಾದ ನಾವು ಒಬ್ಬರಿಗೊಬ್ಬರು ಪರಸ್ಪರರು ಅರ್ಥ ಮಾಡಿಕೊಂಡು ಜೀವನದಲ್ಲಿಯೂ ಮತ್ತು ಮಿಲನದಲ್ಲಿಯೂ ನಾಚಿಕೆ ಭಯವಿಲ್ಲದೆ ಒಬ್ಬರಿಗೊಬ್ಬರು ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ತಾ ವಿಡಿಯೋ ಮುಗಿಸುತ್ತಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.